ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಗಳನ್ನೇ ಹುಟ್ಟುಹಾಕಿದೆ. ಕೋಲಾರದಲ್ಲಿ ಆಕಸ್ಮಿಕ ಬೆಂಕಿಗೆ ಮನೆಯಲ್ಲಿದ್ದಂಥ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸುದ್ದಿಗೋಷ್ಠಿ ಕರೆಯದೆ ಪತ್ರಿಕಾ ಪ್ರಕಟಣೆ ಮೂಲಕ ಸಿಇಟಿ ಫಲಿತಾಂಶ ಪ್ರಕಟ ಮಾಡಲಾಗಿದೆ. ಕೆಇಎ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದರಿಂದ ನಿನ್ನೆ ಮಲ್ಲೇಶ್ವರಂ ಕೆಇಎ ಕಚೇರಿಯಲ್ಲಿ ನಿರ್ದೇಶಕ ಎಚ್ ಪ್ರಸನ್ನ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಸಿಇಟಿ ಫಲಿತಾಂಶ ಪ್ರಕಟಿಸುವುದಕ್ಕೆ ನಮಗೆ ಸಾಕಷ್ಟು ಒತ್ತಡ ಇತ್ತು. ಹೀಗಾಗಿ ನಿನ್ನೆನೇ ಸಿಇಟಿ ಫಲಿತಾಂಶ ಪ್ರಕಟಿಸಿದ್ವಿ. ಇನ್ಮುಂದೆ ಸರಿಯಾಗಿ ನಿಯಮ ಫಾಲೋ ಮಾಡ್ತೀವಿ ಅಂತಂದ್ರು. ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಇದು ಸ್ವಲ್ಪ ತಮಗೆ ಗೊಂದಲ ಆಯಿತು, ಇದು ಪ್ರಾಬ್ಲಮ್ ಆಯಿತು ರಿಪೋರ್ಟ್ ಮಾಡಲಿಕ್ಕೆ ಅಂತೇಳಿ. ಹಾಗಾಗಿ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ಭವಿಷ್ಯದಲ್ಲಿ ಆದಷ್ಟು ನಿಮ್ಮ ಗಮನಕ್ಕೆ ಮೊದಲೇ ತಂದು ನಾವು ಬಿಡುಗಡೆ ಮಾಡುವಂಥ ಕ್ರಮವನ್ನು ವಹಿಸ್ತೀವಿ ಅಂತೇಳಿ ಹೇಳ್ತಾ, ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಂಡಿದೆ. ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದ ಸಂಸದ ಕರಡಿ ಸಂಗಣ್ಣಗೆ ನಿರಾಸೆಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಸಂಗಣ್ಣಗೆ ಬಿಜೆಪಿ ಟಿಕೆಟ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೈತಪ್ಪಿತ್ತು. ಇದರಿಂದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಈ ವೇಳೆ ಎಂಎಲ್ಸಿ ಸ್ಥಾನ ನೀಡುವುದಾಗಿ ನಾಯಕರು ಭರವಸೆ ನೀಡಿದ್ರಂತೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕರಡಿ ಸಂಗಣ್ಣ ಪ್ರಚಾರ ನಡೆಸಿದ್ರು. ಆದ್ರೀಗ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ದಕ್ಕೆ ಸಂಗಣ್ಣಗೆ ನಿರಾಸೆಯಾಗಿದೆ. ಮೋದಿ 3ನೇ ಬಾರಿ ಪ್ರಧಾನಿ ಆಗಬೇಕು ಅಂತ ಜನರ ಆಶಯವಾಗಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಕ್ಸಿಟ್ ಪೋಲ್ನಲ್ಲಿ ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಅಂತ ಎಲ್ಲೂ ಹೇಳಿರಲಿಲ್ಲ. ಜೊತೆಗೆ ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚು ಮತಗಳ ಅಂತರದಲ್ಲಿ ನಾನು ಗೆಲ್ತೇನೆ ಅಂತ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲಿ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಹಾಗೂ 187 ಕೋಟಿ ಹಗರಣದಲ್ಲಿ ಸಿಲುಕಿರುವ ಸಚಿವ ಬಿ ನಾಗೇಂದ್ರರ ಕೂಡಲೇ ರಾಜೀನಾಮೆ ಪಡಿಬೇಕು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇದು ನಾಚಿಕೆ ಇಲ್ಲದ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿಲ್ಲ ಅಂತಂದ್ರೆ ಇದು ಒಂದು ನಾಚಿಕೆ ಗೆಟ್ಟವಂತ ಸರ್ಕಾರ ಅಂತ, ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಪರಿಶಿಷ್ಟ ಜನಾಂಗ ಅಭಿವೃದ್ಧಿಗೆ ಮಾಡಿದ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ. ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಅಮಾಯಕ ಅಧಿಕಾರಿಯ ಜೀವ ಬಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಈ ಸಮುದಾಯಕ್ಕೆ ಸೇರಿದಂತ ಮಂತ್ರಿಗಳು, ಈ ಮೀಸಲು ಕ್ಷೇತ್ರದಿಂದ ಗೆದ್ದಂತವರು ಈ ಸಮುದಾಯದ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಸಾಧ್ಯ ಆಗುತ್ತಾ? ಒಂದು ಚಂದ್ರಶೇಖರನು ಅಮಾಯಕ ಇವತ್ತು ಬಲಿಯಾಗಿದ್ದಾನ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಷ್ಟೊಂದು ನಡೀತಾ ಇದ್ರು, ನಾಗೇಂದ್ರ ಏನ್ ಮಾಡ್ತಾ ಇದ್ರು? ಘಟನೆ ನಡೆದು 1 ವಾರ ಆದ್ರೂ ನಾಗೇಂದ್ರ ರಾಜೀನಾಮೆ ಪಡೆಯಲಿಲ್ಲ ಅಂತ ಎನ್ ರವಿಕುಮಾರ್ ಹೇಳಿದ್ದಾರೆ. ಅವತ್ತು ಸಿದ್ದರಾಮಯ್ಯ ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿದ್ರು. ಈಗ ಯಾಕೆ ನಾಗೇಂದ್ರ ರಾಜೀನಾಮೆ ಪಡಿತಾ ಇಲ್ಲ? ಸಿದ್ದರಾಮಯ್ಯ ಕಾಲದಲ್ಲಿ ಇದೊಂದು ದೊಡ್ಡ ಭ್ರಷ್ಟಾಚಾರ ಅಂದ್ರು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದು ಒಂದು ದೊಡ್ಡ ಭ್ರಷ್ಟಾಚಾರ ಆಗಿ ಬಂದಿದೆ ಹೊರಗಡೆ. ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ನಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿದೆ ಅಂತ ಶಾಸಕ ಬಸನಗೌಡ ದದ್ದಲ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ತನಿಖೆ ಬಳಿಕ ಯಾರು ತಪ್ಪಿತಸ್ಥರೋ ಅವರ ವಿರುದ್ಧ ಕ್ರಮ ಆಗಲಿದೆ. ಬಿಜೆಪಿಯವರು ರಾಜೀನಾಮೆ ಕೇಳ್ತಾ ಇರಬಹುದು, ಆದರೆ ಸತ್ಯಾಂಶ ಹೊರಬರಲಿ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಅಂತಂದ್ರು. ಪ್ರೆಗಾ ನ್ಯೂಸ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಗರ್ಭಧಾರಣೆ ಪರೀಕ್ಷೆ ಕಿಟ್ನಲ್ಲಿ 1 ಎಂಬ ಹೆಗ್ಗಳಿಕೆ ಗಳಿಸಿದೆ. ಪ್ರೆಗಾ ನ್ಯೂಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ನಟಿ ಕಾಜಲ್ ಅಗರ್ವಾಲ್ ನಿನ್ನೆ ಬೆಂಗಳೂರಿನಲ್ಲಿ ಹೊಸ ಶ್ರೇಣಿ ಬಿಡುಗಡೆಗೊಳಿಸಿದ್ರು. ಪ್ರೆಗಾ ನ್ಯೂಸ್ ವತಿಯಿಂದ ದಕ್ಷಿಣ ಭಾರತ ಮಾರುಕಟ್ಟೆಗೆ ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸೊಲ್ಯೂಷನ್ ಪಾರ್ಟ್ನರ್ ಶ್ರೇಣಿ ಬಿಡುಗಡೆ ಮಾಡಿದ್ರು. ಈ ವೇಳೆ ನಟಿ ಕಾಜಲ್ ಅಗರ್ವಾಲ್ ತಮ್ಮ ತಾಯ್ತನದ ಪ್ರಯಾಣದ ಸುಂದರ ಗಳಿಗೆಯನ್ನ ಮೆಲುಕು ಹಾಕಿದ್ರು. ನಟಿಯರಾದ ಮೇಘನಾ ರಾಜ್, ಸಂಜನಾ ಗಲ್ರಾನಿ ಭಾಗವಹಿಸಿದ್ರು. You go girl, that's what it's all about. We have to really go out there and do what we believe in, and of course we have babies who we love very much, but work is work. And we prioritize work and we prioritize ourselves, and that's extremely important. For me,
Yes, of course I was worried. How did I know whether I was ready for motherhood? Well, I think I was ready for motherhood when I had my nephew, my sister's baby, my first child, and 7 years ago, I just knew that I wanted this, and I wanted him in my life, and I wanted a little him in my life as well.